ಒಂದು ಫ್ರೆಂಡ್ಸ್ನ ಗುಂಪಿನವರು ಓಡ್ತಾ ಇದ್ದಾರೆ ಆದ್ರೆ ಇವರು ಏನು ಓಡ್ತಿದ್ದಾರೆ ಅಂತ ಇವ್ರಿಗೇನೆ ಅರ್ಥ ಆಗ್ತಿಲ್ಲ. ಕಾರಣ ಗೊತ್ತಾಗೋಷ್ಟರಲ್ಲಿ ತುಂಬಾನೇ ಲೇಟ್ ಆಗೋಗಿರುತ್ತೆ. ಯಾಕೆ ಅಂತಂದ್ರೆ ಮೂವಿಯ ಮೊದಲ ಸೀನ್ ನಲ್ಲಿ ಒಂದು ಬ್ಯಾಸ್ಕೆಟ್ ಬಾಲ್ ಮ್ಯಾಚ್ ನಡೀತಿರುತ್ತೆ. ಇಲ್ಲಿ ರೆಡ್ ಟೀಮ್ ನಲ್ಲಿರುವಂತ ಮೇಸನ್ ಹಾಗೆ ಇವನ ಫ್ರೆಂಡ್ ಆಗಿರುವಂತ ಡೀನ್ ನ ನಮ್ಗೆ ತೋರಿಸ್ತಾರೆ. ಹೀಗೆ ಇವರು ಗೇಮ್ ಆಡ್ತಿರ್ಬೇಕಾದ್ರೆ ಜನರ ಮಧ್ಯದಲ್ಲಿ ಇವನನ್ನ ಯಾರು ನೋಡ್ತಿರೋ ರೀತಿ ಮೇಸನ್ಗೆ ಅನ್ಸುತ್ತೆ. ಆದ್ರೆ ಇದೆಲ್ಲ ನನ್ನ ಭ್ರಮೆ ಇರ್ಬೇಕು ಅಂತ ಗೇಮ್ ಅನ್ನ ಕಂಟಿನ್ಯೂ ಮಾಡ್ತಾನೆ. ನಂತರ ಇವನು ಹಾಕ್ತಂತ ಬಾಲ್ ಬ್ಯಾಸ್ಕೆಟ್ ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಮೈಯೆಲ್ಲ ಬೆಂದೋಗಿರುವಂತ ಒಬ್ಬ ವ್ಯಕ್ತಿ ಕಾಣಿಸ್ಕೊಳ್ತಾನೆ. ಇದರಿಂದ ಇವನಿಗೆ ತುಂಬಾ ಭಯ ಆಗೋಗುತ್ತೆ. ಯಾಕೆ ಅಂತಂದ್ರೆ ಆ ವ್ಯಕ್ತಿ ಇವನಿಗೆ ಮಾತ್ರ ಕಾಣಿಸ್ಕೊಳ್ತಿರೋದು. ಆದ್ರಿಂದ ಇವನು ಬಂದು ಇವನ ಲಾಕರ್ ನಲ್ಲಿರುವಂತ ಪಾಟ್ ನ ಎತ್ಕೊಳ್ತಾನೆ. ಆ ವ್ಯಕ್ತಿ ಕೂಡ ಈ ಕಡೆ ಬರ್ತಿರೋದ್ರಿಂದ ಪಾಟ್ ಅನ್ನ ಹೊಡೆದಾಕ್ಬಿಡ್ತಾನೆ. ನೋಡಿದ್ರೆ ವ್ಯಕ್ತಿ ಮಾಯ ಆಗೋಗಿತಾನೆ. ಇದಾದ್ಮೇಲೆ ಮೇಸನ್ ನ ಟೀಮ್ ನವರೆಲ್ಲ ಬಂದು ಇವನಿಗೆ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ, ಗೇಮ್ ಅನ್ನ ಚೆನ್ನಾಗ್ ಆಡಿದ್ಯಾ ಅಂತ. ಸರಿ ಅಂತ ಇವನು ಕೂಡ ಸ್ನಾನ ಮಾಡೋದಕ್ಕೆ ಬಂದ್ರೆ ಈ ಸಲ ವ್ಯಕ್ತಿ ಅಟ್ಯಾಕ್ ಮಾಡ್ಬಿಡ್ತಾನೆ. ನಂತರ ಡೀನ್ ಮತ್ತೆ ಮಿಕ್ತವರೆಲ್ಲ ಬಂದು ನೋಡೋಷ್ಟರಲ್ಲಿ ಮೇಸನ್ ಬೆಂಕಿಲಿ ಬೆಂದೋಗ್ತಿರ್ತಾನೆ. ಇದಾದ್ಮೇಲೆ ಸೀನ್ 6 ತಿಂಗಳ ನಂತರ ಶಿಫ್ಟ್ ಆದಾಗ ಕಾರ್ ಗಳನ್ನ ರೀಸೈಕಲ್ ಮಾಡುವಂತ ಒಂದು ಜಂಕ್ ಯಾರ್ಡ್ ನ ತೋರಿಸ್ತಾರೆ. ಹಾಗೆ ಇದೇ ಟೌನ್ ನಲ್ಲಿರುವಂತ ಕ್ರಿಸ್ ಅನ್ನೋ ಒಬ್ಳು ಹುಡುಗಿನೂ ಕೂಡ ತೋರಿಸ್ತಾರೆ. ಇವಳು ಯಾವಾಗ್ಲೂ ಬೇಜಾರಲ್ಲೇ ಇರ್ತಾಳೆ. ಯಾಕೆ ಅಂತಂದ್ರೆ ರೀಸೆಂಟ್ ಆಗಿ ಒಂದು ಆಕ್ಸಿಡೆಂಟ್ ನಲ್ಲಿ ಇವಳ ತಂದೆ ತೀರೋಗಿದ್ದಾರೆ. ನಂತರ ಇವಳ ಕಸಿನ್ ಆಗಿರುವಂತ ಟೈಲರ್ ನು ಕೂಡ ತೋರಿಸ್ತಾರೆ. ಕಸಿನ್ ಅಂತಂದ್ರೆ ಒಂದ್ ರೀತಿ ಬ್ರದರ್ ನ ರೀತಿನೇ. ಇವಳ ತಂದೆ ತೀರೋಗಿ ಇವಳಿಗೆ ಯಾರು ಇಲ್ದೇ ಇರೋದ್ರಿಂದ ಇವನ್ ಜೊತೆನೆ ಇವನ ಮನೇಲಿ ಬದುಕ್ತಿರ್ತಾಳೆ. ಅಂದಂಗೆ ಟೈಲರ್ ಕೂಡ ಒಬ್ಬ ಒಳ್ಳೆ ಬ್ರದರ್. ಇವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಇದಾದ್ಮೇಲೆ ಇವರಿಬ್ರು ಸ್ಕೂಲ್ ಬರ್ತಾರೆ. ಇವತ್ತು ಕ್ರಿಸ್ಗೆ ಸ್ಕೂಲ್ ನಲ್ಲಿ ಮೊದಲನೇ ದಿನ. ಇಲ್ಲೇ ಇರುವಂತ ಎಲಿ ಅನ್ನೊಬ್ಳು ಹುಡುಗಿನ ಇವಳು ನೋಡ್ತಾಳೆ. ನಂತರ ಇವಳಿಗೆ ಕೊಟ್ಟಿರುವಂತ ಲಾಕರ್ ಓಪನ್ ಮಾಡೋದಕ್ಕೆ ಹೋದ್ರೆ ನಾವಾಗ್ಲೇ ನೋಡಿರುವಂತ ಡೀನ್ ಬಂದು ಈ ಲಾಕರ್ ನ ನೀನು ಯೂಸ್ ಮಾಡಬಾರ್ದು, ನನ್ನ ಫ್ರೆಂಡ್ ಮೇಸ್ ಅಂದು ಇದು ಅಂತ ಹೇಳ್ತಿರ್ತಾನೆ. ಇಲ್ಲೇ ಡೀನ್ ನ ಗರ್ಲ್ ಫ್ರೆಂಡ್ ಆಗಿರುವಂತ ಗ್ರೇಸ್ ಕೂಡ ಇರ್ತಾಳೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಇವರೆಲ್ಲರ ಮಧ್ಯ ಪರಿಚಯ ಆಗೋಗುತ್ತೆ. ಇಲ್ಲಿ ಡೀನ್ ಗೆ ಗೊತ್ತಿದೆ ಕ್ರಿಸ್ತ ತಂದೆ ತೀರೋಗಿದ್ದಾರೆ ಅಂತ. ಆದ್ರಿಂದ ಅವ್ರ ಬಗ್ಗೆ ತಮಾಷೆ ಆಗಿ ಮಾತಾಡೋದಕ್ ಹೋದ್ರೆ ಇವಳಂತೂ ಒದ್ದೆ ಬಿಡ್ತಾಳೆ. ಆಗ ಇಲ್ಲಿಗೆ ಇವರ ಕ್ಲಾಸ್ ಟೀಚರ್ ಆಗಿರುವಂತ ಮಿಸ್ಟರ್ ಕ್ರೇವನ್ ಬಂದು ನೀವೆಲ್ರೂ ಸೈಲೆಂಟ್ ಆಗಿ ಕ್ಲಾಸ್ ಬರ್ಲಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಅನ್ನ ಕೊಟ್ಬಿಡ್ತೀನಿ ಅಂತಾರೆ. ಇದರಿಂದ ಇದ್ರಲ್ಲಿ ಕ್ರಿಸ್ತು ಏನು ತಪ್ಪಿರ್ಲಿಲ್ಲ ಅಂತ ಹೇಳೋದಕ್ ಬಂದ್ರೆ ಇವ್ರು ಮಾತ್ರ ಮಾತನ್ನೇ ಕೇಳದೆ ಹೊಟ್ಟೋಗ್ತಾರೆ. ಸರಿ ಅಂತ ಎಲ್ಲಿ ಲಾಕರ್ ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಬರ್ತಾಳೆ. ಆದ್ರೆ ನಿನ್ ಹೆಲ್ಪ್ ನನ್ಗೆ ಬೇಡ ಅಂತ ಕ್ರಿಸ್ಸೆ ಅವಳನ್ನ ಕಳಿಸ್ಬಿಡ್ತಾಳೆ. ನಂತರ ನೋಡಿದ್ರೆ ಈ ಲಾಕರ್ ನಲ್ಲಿ ನಾವಾಗ್ಲೇ ನೋಡಿದ್ವಲ್ಲ ಮೇಸನ್ ಒಂದು ಪಾಟ್ ಅನ್ನ ಹೊಡೆದಾಕಿದ್ದು ಅದು ಇನ್ನೂ ಕೂಡ ಇಲ್ಲೇ ಇರುತ್ತೆ. ಇದನ್ನ ಓಪನ್ ಮಾಡಿ ನೋಡಿದ್ರೆ ತಲೆ ಬುರುಡೆ ರೀತಿ ಒಂದು ವಿಸಲ್ ಇರುತ್ತೆ. ಅಂದ್ರೆ ಊದ್ದಾಗ ಸೌಂಡ್ ಬರುತ್ತಲ್ಲ ಅದೇ ವಿಸಲ್. ಇದು ಇವಳನ್ನ ಊದೋ ರೀತಿ ಅಟ್ರಾಕ್ಟ್ ಮಾಡ್ತಿರುತ್ತೆ. ಇವಳು ಕೂಡ ಇನ್ನೇನು ಊದ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬೆಲ್ ಆಗೋಗುತ್ತೆ. ಸರಿ ಅಂತ ಕ್ಲಾಸ್ ರೂಮ್ ಗೆ ಬಂದು ನೋಡಿದ್ರೆ ನಮ್ಗೆ ಈಗಾಗ್ಲೇ ಪರಿಚಯ ಆಗಿರುವಂತ 5 ಜನರೇ ಇಲ್ಲಿರೋದು. ಆದ್ರೆ ಇವಳ ಬ್ಯಾಗ್ ಇಂದ ಹೊರಗಡೆ ಬಿದ್ದಂತ ಈ ವಿಸಲ್ ನ ನೋಡಿ ಇದೇನು ಅಂತ ತಿಳ್ಕೊಳ್ಳೋದಕ್ಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ. ಅದಕ್ಕೆ ಮಿಸ್ಟರ್ ಕ್ರೇವನ್ ಕೂಡ ಕೇಳಿದಾಗ ಇದು ಲಾಕರ್ ನಲ್ಲಿ ಸಿಕ್ತು ಅಂತ ತಂದು ಕೊಡ್ತಾಳೆ. ಈ ವಿಸಲ್ ನ ಮೇಲೆ ಪುರಾತನ ಮಾಯನ್ ಭಾಷೆಯಲ್ಲಿ ಒಂದಷ್ಟು ಅಕ್ಷರಗಳು ಬರ್ದಿರ್ತವೆ. ಇಂಟರ್ನೆಟ್ ನ ಸಹಾಯದಿಂದ ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮ್ಮ ಸಾವನ್ನ ಕರೀರಿ ಅಂತ ಅರ್ಥ ಬರುತ್ತೆ. ಇದ್ರ ಬಗ್ಗೆ ಇವ್ರಿಗೇನು ಗೊತ್ತಾಗೋದಿಲ್ಲ. ನಂತರ ಕ್ರಿಸ್ ಇದನ್ನ ಎತ್ಕೊಳ್ಳೋದಕ್ಕೆ ಹೋದ್ರೆ ಮಿಸ್ಟರ್ ಕ್ರೇವನ್ ಕೊಡೋದಿಲ್ಲ. ಇದು ಲಾಕರ್ ನಲ್ಲಿ ಸಿಕ್ತು, ಸ್ಕೂಲ್ಗೆ ಸೇರಿರೋದು, ನಿನಗೆ ಸೇರಿರೋದಲ್ಲ ಅಂತ. ನಂತರ ಕ್ಲಾಸ್ ಮುಗಿಯುತ್ತೆ. ಹೊರಗಡೆ ಬಂದ್ರೆ ಗ್ರೇಸ್ ಇವತ್ ರಾತ್ರಿ ನಮ್ಮ ಮನೇಲಿ ಪಾರ್ಟಿ ಮಾಡೋಣ, ನೀವೆಲ್ರೂ ಬನ್ನಿ ಅಂತ ಎಲ್ಲರ ಜೊತೆ ಕ್ರಿಸ್ ಹಾಗೆ ಟೈಲರ್ ನು ಕೂಡ ಇನ್ವೈಟ್ ಮಾಡ್ತಾಳೆ. ಇಲ್ಲಿ ನಮ್ಗೆ ಇನ್ನೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ, ಟೈಲರ್ ಗ್ರೇಸ್ ನ ಇಷ್ಟ ಪಡ್ತಿದ್ದಾನೆ ಅಂತ. ಈ ಕಡೆ ಮಿಸ್ಟರ್ ಕ್ರೇವನ್ ಇಂಟರ್ನೆಟ್ ನಲ್ಲಿ ಚೆಕ್ ಮಾಡ್ತಾರೆ. ಈ ತರ ವಿಸಲ್ ಗಳನ್ನ ಆನ್ಲೈನ್ ನಲ್ಲಿ ತುಂಬಾ ಬೆಲೆಗೆ ಮಾರಬಹುದು ಅಂತ. ಅದಕ್ಕೆ ಚೆಕ್ ಮಾಡೋದಕ್ಕಿಂತ ವಿಸಲ್ ನ ಊದಿದ್ರೆ ಪಕ್ಕದ ಗ್ಲಾಸೇ ಹೊಡೆದೋಗುತ್ತೆ. ಟೈಲರ್ ಒಂದು ಬುಕ್ ಅನ್ನ ಮರ್ತಿದ್ದೀನಿ ಅಂತ ಮತ್ತೆ ಸ್ಕೂಲ್ ನ ಒಳಗಡೆ ಬರ್ತಾನೆ. ಮಿಸ್ಟರ್ ಕ್ರೇವನ್ ಕೂಡ ಕ್ಲಾಸ್ ಇಂದ ಹೊರಗಡೆ ಬಂದಿರ್ತಾರೆ. ಇವನು ಬುಕ್ ತಗೊಳ್ಳೋದಕ್ಕೆ ಅಂತ ಒಳಗಡೆ ಬಂದಾಗ ವಿಸಲ್ ನ ಮಿಸ್ಟರ್ ಕ್ರೇವನ್ ಮಾರ್ತಿರುವಂತ ವಿಷಯ ಗೊತ್ತಾಗೋಗುತ್ತೆ. ಈ ಕಡೆ ಕ್ರಿಸ್ ಒಬ್ಳೆ ನಿಂತಿರ್ಬೇಕಾದ್ರೆ ಇವಳ ಹತ್ರ ನೋವ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ನಾನು ಇಲ್ಲೇ ಚರ್ಚ್ ಅಲ್ಲಿ ಪ್ರೀಸ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಮಾದಕ ವಸ್ತುನ ಕೊಡೋದಕ್ಕೆ ನೋಡ್ತಾನೆ. ಟೈಲರ್ ಬಂದು ತಡೆಯೋದಕ್ಕೆ ನೋಡಿದ್ರೆ ಇವನ್ಗೆನೆ ಹೊಡೆದು ವಾರ್ನಿಂಗ್ ಕೊಟ್ಟು ಹೋಗ್ತಾನೆ. ಅವನ್ ಯಾರು ಅಂತ ಇವಳು ಕೇಳಿದಾಗ ಇವನು ಹೇಳ್ತಾನೆ ಇಲ್ಲೇ ಪಕ್ಕದಲ್ಲಿ ಒಂದು ಚರ್ಚ್ ಇದೆ, ಮಕ್ಕಳೆಲ್ಲರೂ ಆ ಚರ್ಚ್ಗೆ ಹೋಗ್ತಾರೆ. ಆದ್ರೆ ಅವನು ಆ ಮಕ್ಕಳಿಗೆಲ್ಲ ಮಾದಕ ವಸ್ತುಗಳನ್ನ ಕೊಡ್ತಾನೆ. ಒಬ್ಬ ಹುಡುಗ ಅಂತೂ ಓವರ್ ಡೋಸ್ ಇಂದ ಸತ್ತೇ ಹೋಗಿದ್ದಾನೆ ಅಂತ. ನಂತರ ಮಿಸ್ಟರ್ ಕ್ರೇವರ್ ಪಾಟ್ ನ ಒಳಗಡೆ ನೋಡಿದ್ರೆ ವಿಸಲ್ ಇರೋದಿಲ್ಲ. ಈ ಕಡೆ ಇವರಿಬ್ರು ಪಾರ್ಟಿಗೆ ಜಾಯ್ನ್ ಆಗೋದಕ್ಕೆ ಅಂತ ಗ್ರೇಸ್ ನ ಮನೆಗೆ ಬಂದಿರ್ತಾರೆ. ಅಷ್ಟೇ ಅಲ್ಲದೆ ಟೈಲರ್ ಆ ವಿಸಲ್ ನ ಇಲ್ಲಿಗೆ ತಗೊಂಡ್ ಬಂದ್ಬಿಟ್ಟಿರ್ತಾನೆ. ನಂತರ ಕ್ರೇವರ್ ಕ್ಲಾಸ್ ರೂಮ್ ನಲ್ಲಿ ಇರ್ತಾನೆ. ಟೆನ್ಷನ್ ಮಾಡ್ಕೊಂಡು ತುಂಬಾನೇ ಸ್ಮೋಕ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಏನೋ ಸೌಂಡ್ ಬಂತು ಅಂತ ಹೊರಗಡೆ ಬರ್ತಾನೆ. ಇವನು ಎಷ್ಟು ಮುಂದೆ ಹೋಗ್ತಿರ್ತಾನೋ ಆ ಸೌಂಡ್ ಕೂಡ ಅಷ್ಟೇ
ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸಡನ್ ಆಗಿ ಪೇಷಂಟ್ ನ ರೀತಿ ಇರುವಂತ ಒಬ್ಬ ವ್ಯಕ್ತಿ ಇವನಿಗೆ ಕಾಣಿಸ್ತಾನೆ. ಆದ್ರಿಂದ ಹೇ ಯಾರ್ ನೀನು, ಇಲ್ಲಿಂದ ಹೋಗು ಅಂತ ಹೇಳ್ತಿದ್ರೆ ಇದ್ದಕ್ಕಿದ್ದಂಗೆನೆ ಹಿಂದೆಯಿಂದ ಯಾರೋ ಕೈ ಇಡ್ತಾರೆ. ಅಷ್ಟೊತ್ತಿಗೆ ಪೇಷಂಟ್ ನ ರೀತಿ ವ್ಯಕ್ತಿ ಕೂಡ ಹೊಟ್ಟೋಗಿರ್ತಾನೆ. ಹಿಂದೆಯಿಂದ ಬಂದು ಇವನ್ ಮೇಲೆ ಕೈ ಇಟ್ಟಿದ್ದು ಈ ಜಾಗದಲ್ಲಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ. ಈ ಕಡೆ ಪಾಟೀಲಿ ಗ್ರೇಸ್ಗೆ ವಿಸಲ್ ಮೇಲೆ ಇಂಟ್ರೆಸ್ಟ್ ತುಂಬಾನೇ ಜಾಸ್ತಿ ಆಗ್ತಿರುತ್ತೆ. ಅದೇ ರೀತಿ ಈ ಕಡೆ ಮಿಸ್ಟರ್ ಕ್ರೇವನ್ ಮತ್ತೆ ಕ್ಲಾಸ್ಗೆ ಬಂದ್ರೆ ಪೇಷಂಟ್ ನ ರೀತಿ ಇರುವಂತ ವ್ಯಕ್ತಿ ಇವನ ಬಾಡಿ ಒಳಗಡೆ ಕೈ ಹಾಕಿ ಶ್ವಾಸಕೋಶನ ಅಮುಕ್ತಿದ್ದಂಗೆನೆ ಇವನ ಕೂದಲೆಲ್ಲ ಉದ್ರೋದಕ್ಕೆ ಶುರುವಾಗಿ ಒಬ್ಬ ಕ್ಯಾನ್ಸರ್ ಪೇಷಂಟ್ ಆಗಿ ಸತ್ತೋಗ್ತಾನೆ. ಇನ್ನೊಂದ್ ಕಡೆ ಇಲ್ಲಿ ನೋಡಿದ್ರೆ ಪಾಟೀಲಿ ಇಂಟ್ರೆಸ್ಟ್ ಇಲ್ಲ ಅಂತ ಕ್ರಿಸ್ ಹೋಗ್ತಿದ್ರೆ ಎಲ್ಲಿ ಬಂದು ಇವಳನ್ನ ಹೋಗ್ಬೇಡ ಅಂತ ತಡಿತಿರ್ತಾಳೆ. ಆದ್ರೆ ಅದೇ ಸಮಯಕ್ಕೆ ಗ್ರೇಸ್ ಈ ವಿಸಲ್ ನ ಊದ್ತಿದ್ದಂಗೆನೆ ಭಯಂಕರವಾಗಿರುವಂತ ಶಬ್ದ ಬಂದ್ಬಿಡುತ್ತೆ. ಕೆಲವು ಸೆಕೆಂಡ್ ಗಳು ಕೂಡ ಇವರಿಗೆ ಕೇಳೋದಕ್ಕಾಗೋದಿಲ್ಲ. ಇದರಿಂದ ಇವರೆಲ್ಲರೂ ಸ್ವಲ್ಪ ಹೊತ್ತು ಶಾಕ್ ಆಗ್ಬಿಟ್ಟಿರ್ತಾರೆ. ಆದ್ರೆ ಇದನ್ನ ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ನಂತರ ಸರಿ ಅಂತ ಕ್ರಿಸ್ ಮನೆಗೆ ಹೋಗ್ತಿರ್ಬೇಕಾದ್ರೆ ಎಲ್ಲಿ ಇವಳ ಹತ್ರ ಮತ್ತೆ ಬಂದು ಇವಳನ್ನ ಫ್ರೆಂಡ್ ಮಾಡ್ಕೊಳ್ತಾ ಹೇಳ್ತಿರ್ತಾಳೆ. ಈ ಟೌನ್ ನಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ ನಡೆಯುತ್ತೆ. ಆ ಫೆಸ್ಟಿವಲ್ ನಲ್ಲೂ ಕೂಡ ಹಾಲೋವಿನ್ ತರನೇ ಕಾಸ್ಟ್ಯೂಮ್ ನೆಲ್ಲ ಹಾಕೊಂಡ್ ಬರ್ತಾರೆ, ನೀನು ಕೂಡ ಬರ್ತೀಯ ಅಂತ. ಅದೇ ಸಮಯಕ್ಕೆ ಟೈಲರ್ ಕೂಡ ಇಲ್ಲಿಗೆ ಬರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಾಳೆ ಅಂತ. ಇದಾದ್ಮೇಲೆ ಎಲ್ಲರೂ ಅವರವರ ಮನೆಗೆ ಹೋಗ್ತಾರೆ. ಇದಾದ್ಮೇಲೆ ಕ್ರಿಸ್ ಮನೆಗ್ ಬಂದು ಗ್ರೇಸ್ಗೆ ಮೆಸೇಜ್ ಮಾಡೋದು ಹಾಗೆ ಡಿಲೀಟ್ ಮಾಡೋದು ಮಾಡ್ತಿರ್ತಾಳೆ. ಯಾಕೆಂತಂದ್ರೆ ಈಗ ತಾನೇ ಹೊಸದಾಗಿ ಟೌನ್ಗೆ ಬಂದಿದ್ದಾಳೆ. ಈ ರೀತಿ ಫ್ರೆಂಡ್ಶಿಪ್ ಮಾಡೋದು ಸರಿನೋ ತಪ್ಪು ಅಂತ ಇವಳಿಗೆ ಅರ್ಥ ಆಗ್ತಿರೋದಿಲ್ಲ. ಇದೇ ಕನ್ಫ್ಯೂಷನ್ ನಲ್ಲಿ ಇವಳು ಇರ್ಬೇಕಾದ್ರೆ ಯಾರೋ ಕರೆದ್ರು ಅಂತ ಕಿಟಕಿ ಕಡೆಗೆ ನೋಡಿದ್ರೆ ಒಬ್ಳು ಲೇಡಿ ಮರದ ಮೇಲೆ ನಿಂತ್ಕೊಂಡು ಇವಳ ಕಡೆಗೆನೆ ನೋಡ್ತಿರ್ತಾಳೆ. ಇವಳಿಗಂತೂ ಭಯ ಆಗ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಟೈಲರ್ ಇಲ್ಲಿಗೆ ಕಾಫಿ ಕೊಡೋದಕ್ಕೆ ಅಂತ ಬರ್ತಾನೆ. ನೋಡಿದ್ರೆ ಆ ಹುಡುಗಿ ಇರೋದೇ ಇಲ್ಲ, ಮಾಯ ಆಗ್ಬಿಟ್ಟಿರ್ತಾಳೆ. ಇದಾದ್ಮೇಲೆ ಇವರಿಬ್ರು ಅದನ್ನ ಮರೆತು ಡಿಸೈಡ್ ಮಾಡ್ತಾರೆ. ಇವರಿಬ್ರು ಸೇರಿ ಎಲಿ ಹೇಳಿರೋಂತ ಹಾರ್ವೆಸ್ಟ್ ಫೆಸ್ಟಿವಲ್ ಗೆ ಹೋಗ್ಬೇಕು ಅಂತ. ಈ ಕಡೆ ಡೀನ್ ಕೂಡ ಇವನ ಮನೆಗ್ ಬಂದು ರೀಚ್ ಆಗಿರ್ತಾನೆ. ಆದ್ರೆ ಗ್ರೇಸ್ ಮಾತ್ರ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಕುಂತ್ಕೊಂಡು ಈ ವಿಸಿಲ್ ನ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿರ್ತಾಳೆ. ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಂತ ಕುತೂಹಲ ಇವಳಿಗೆ. ಆದ್ರೆ ಅದೇ ಸಮಯಕ್ಕೆ ಯಾರು ಇವಳನ್ನ ನಿಧಾನವಾಗಿ ಕರೆಯೋ ರೀತಿ ಕೇಳಿಸುತ್ತೆ. ಇವಳು ಕೂಡ ಬಂದು ಸುತ್ತಮುತ್ತ ನೋಡ್ತಾಳೆ, ಯಾರು ಇವಳಿಗೆ ಸಿಗೋದಿಲ್ಲ. ಇದೇ ರೀತಿ ಇವಳು ಭಯದಲ್ಲಿ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಒಂದು ಕೈ ಇವಳನ್ನ ಟಚ್ ಮಾಡ್ಬಿಡುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ದೂರದಲ್ಲಿ ಇವಳ ತಮ್ಮ ಇರ್ತಾನೆ. ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿರ್ತಾನೆ. ಇವಳು ಕೂಡ ಇಷ್ಟೊತ್ತಿಗೆ ಹೆದರ್ಕೋಬಿಟ್ಟಿರ್ತಾಳೆ. ನಂತರ ಮಾರನೇ ದಿನ ಕ್ರಿಸ್ ಮತ್ತೆ ಟೈಲರ್ ಸ್ಕೂಲ್ ಬಂದಾಗ ಸ್ಪೀಚ್ ಅನ್ನ ಕೊಡ್ತಿರ್ತಾರೆ. ಆಗ ಇವರಿಗೆ ಹೇಳ್ತಿರ್ತಾರೆ, ನಿನ್ನೆ ರಾತ್ರಿ ಮಿಸ್ಟರ್ ಕ್ರೇವನ್ ಸ್ಟೇಜ್ 4 ಕ್ಯಾನ್ಸರ್ ಇಂದ ಸತ್ತೋಗಿದ್ದಾರೆ ಅಂತ. ಹೀಗೆ ಎಲ್ಲರೂ ಕುಂತಿರ್ಬೇಕಾದ್ರೆ ಎಲ್ಲಿ ಮುಂದೆ ನೋಡ್ತಾಳೆ. ಗ್ರೀನ್ ಕಲರ್ ಬಟ್ಟೆ ಹಾಕಿರುವಂತ ಒಬ್ಳು ಹುಡುಗಿ ತುಂಬಾ ವಿಚಿತ್ರವಾಗಿ ಆಡ್ತಿರ್ತಾಳೆ. ಇದರಿಂದ ಅವಳಿಗೆ ಭಯ ಆಗ್ಬಿಡುತ್ತೆ. ಯಾಕೆಂತಂದ್ರೆ ಇವಳೊಬ್ಳಿಗ್ ಮಾತ್ರ ಅವಳು ಕಾಣಿಸ್ತಿರೋದು. ಮರುಕ್ಷಣ ಅವಳಲ್ಲಿ ಇರೋದೇ ಇಲ್ಲ. ಸರಿ ಅಂತ ಕ್ರಿಸ್ ಮತ್ತೆ ಎಲ್ಲಿ ಈ ವಿಸಲ್ ನ ಬಗ್ಗೆ ತಿಳ್ಕೋಬೇಕು ಅಂತ ಮೇಸನ್ ನ ಮನೆಗೆ ಹೋಗ್ತಿರ್ತಾರೆ. ಮೇಸನ್ ಅಂದ್ರೆ ಬೇರೆ ಯಾರು ಅಲ್ಲ, ಮೂವಿಯ ಮೊದ್ಲಲ್ಲಿ ಬೆಂಕಿಯಿಂದ ಸತ್ತೋದ್ನಲ್ಲ ಅವನೇನೆ. ಅವ್ರ ಮನೆಗೆ ಏನಕ್ಕೆ ಹೋಗ್ತಿರೋದು ಅಂತಂದ್ರೆ ಈ ವಿಸಲ್ ಅವನ ಲಾಕರ್ನಲ್ಲೇ ಸಿಕ್ಕಿತ್ತಲ್ಲ ಅದಕ್ಕೆ. ಇದಾದ್ಮೇಲೆ ಇವರು ಮೇಸನ್ ಮನೆ ಹತ್ರ ಬಂದಾಗ ಬಾಕ್ಲು ತಡ್ತಾರೆ. ಆದ್ರೆ ಬಾಕ್ಲು ಓಪನ್ ಆಗಿರುತ್ತೆ. ಇದರಿಂದ ಇವರು ಒಳಗಡೆ ಬಂದು ಯಾರಾದ್ರೂ ಇದೀರಾ ಅಂತ ಕರಿತಿರ್ತಾರೆ. ಯಾವುದೇ ತರದ ರಿಪ್ಲೈ ಇವರಿಗೆ ಬರ್ತಿರೋದಿಲ್ಲ. ಅದಕ್ಕೆ ಸುತ್ತಮುತ್ತ ನೋಡ್ತಿರ್ಬೇಕಾದ್ರೆ ಆಗ ಒಬ್ರು ಲೇಡಿ ಇಲ್ಲಿಗೆ ಬರ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಲೇಡಿ ಮೇಸನ್ ನ ಅಜ್ಜಿ. ಇವ್ರಿಗೊಂದು ಅಭ್ಯಾಸ ಇರುತ್ತೆ, ಪುರಾತನ ವಸ್ತುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಅದೇ ರೀತಿ ಇವರಿಗೆ ವಿಸಲ್ ಸಿಕ್ಕಿರೋದು. ಅಷ್ಟೇ ಅಲ್ಲದೆ ಮೇಸನ್ ಮತ್ತೆ ಮೇಸನ್ ನ ತಾಯಿ ಇಬ್ರು ಕೂಡ ಇದೇ ವಿಸಲ್ ಇಂದ ಸತ್ತೋಗಿರೋದು ಅಂತ ಹೇಳ್ತಿರ್ತಾರೆ. ಇವರಿಬ್ರು ಈ ವಿಸಲ್ ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಕ್ಯೂರಿಯಸ್ ಆಗಿರ್ತಾರೆ. ಆದ್ರಿಂದ ಇವರು ಕೂಡ ಹೇಳ್ತಾ ಹೋಗ್ತಾರೆ, ನೀವೊಂದು 50 ವರ್ಷ ಬದುಕ್ತೀರಾ ಅಂತ ನಿಮ್ಮ ಹಣೆಲ್ ಬರ್ದಿದೆ ಅಂತ ಅನ್ಕೊಳ್ಳಿ. ಆದ್ರೆ ಈಗ ನೀವೇನಾದ್ರೂ ಈ ವಿಸಲ್ ಅನ್ನ ಊದಿದ್ರೆ 50 ವರ್ಷಕ್ಕೆ ಸಾಯ್ಬೇಕಾಗಿರುವಂತ ನೀವು ವಿಸಲ್ ಅನ್ನ ಊದಿ 2 ರಿಂದ 3 ದಿನದಲ್ಲೇ ಸತ್ತೋಗ್ತೀರಾ. ಆದ್ರೆ ನೀವು 50 ವರ್ಷ ಆದಾಗ ಯಾವ ರೀತಿ ಸಾಯ್ತಿದ್ರೋ ಅದೇ ರೀತಿ ಇವಾಗ ಸಾಯ್ತೀರಾ ಅಂತ. ಅಂದ್ರೆ ಇನ್ನು ಕೂಡ ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಬ್ಬ 20 ವರ್ಷದ ಹುಡುಗ ಇರ್ತಾನೆ. ಅವನು 90 ವರ್ಷ ಆದ್ಮೇಲೆ ಆಕ್ಸಿಡೆಂಟ್ ಇಂದ ಸಾಯ್ಬೇಕು ಅಂತ ಅವನ ಹಣೆಲ್ ಬರ್ದಿರುತ್ತೆ. ಆದ್ರೆ ಈ ಮಧ್ಯದಲ್ಲಿ ಅವನೇನಾದ್ರೂ ವಿಸಲ್ ಅನ್ನ ಊದಿದ್ರೆ 90 ವರ್ಷಕ್ಕೆ ಸಾಯ್ಬೇಕಾಗಿರುವಂತ ಅವನು 20 ವರ್ಷಕ್ಕೆನೆ ಸತ್ತೋಗ್ತಾನೆ. ಆದ್ರೆ ಅವನು 90 ವರ್ಷಕ್ಕೆ ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಅಂತ ಹಣೆಲಿ ಬರ್ದಿತ್ತಲ್ಲ, ಅದೇ ರೀತಿ ಅವನಿಗೆ ತಕ್ಷಣನೇ 90 ವರ್ಷ ಆಗಿ ಆಕ್ಸಿಡೆಂಟ್ ಇಂದ ಸತ್ತೋಗ್ತಾನೆ. ಜೊತೆಗೆ ಇವರು ಇನ್ನೊಂದು ವಿಷಯನು ಹೇಳ್ತಾರೆ, ಬರೀ ವಿಸಲ್ ಅನ್ನು ಹೊಡೆಯೋರು ಮಾತ್ರ ಸಾಯೋದಿಲ್ಲ, ಆ ವಿಸಲ್ ಶಬ್ದನ ಯಾರ್ಯಾರು ಕೇಳಿಸ್ಕೊಂಡ್ರು ಅವರು ಕೂಡ ಸಾಯ್ತಾರೆ ಅಂತ. ಅಂದ್ರೆ ಕೇಳಿಸ್ಕೊಂಡಿರುವಂತೆ ಇವರೆಲ್ಲರೂ ಸಾಯ್ತಾರೆ. ಕ್ರಿಸ್ ಮತ್ತೆ
ಎಲಿಗ್ ಮಾತ್ರ ಇದ್ರ ಮೇಲೆ ಜಾಸ್ತಿ ನಂಬಿಕೆ ಬರೋದಕ್ಕೆ ಹೋಗೋದಿಲ್ಲ. ಇದರಿಂದ ಮೇಸನ್ ಯಾವ ರೀತಿ ಸತ್ತಿದ್ದ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಹಾಸ್ಪಿಟಲ್ಗೆ ಬರ್ತಾರೆ. ಹೇಳ್ಬೇಕು ಅಂತಂದ್ರೆ ಎಲಿ ಇದೇ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರೋದು. ಹೇಗೋ ಇವರು ಮೇಸನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅನ್ನ ಹುಡುಕ್ತಾರೆ. ಆದ್ರೆ ಅದೇ ಸಮಯಕ್ಕೆ ಒಬ್ರು ಡಾಕ್ಟರ್ ಬಂದಿದ್ರಿಂದ ಬಚ್ಚಿಟ್ಕೊಂಡು ಈ ರಿಪೋರ್ಟ್ ಅನ್ನ ನೋಡ್ತಿರ್ತಾರೆ. ಈ ರಿಪೋರ್ಟ್ ಅನ್ನ ನೋಡಿದಂತೆ ಇವರಿಗೆ ಗೊತ್ತಾಗುತ್ತೆ ಮೇಸನ್ ಬೆಂಕಿಯಿಂದ ಸತ್ತಾಗ ಅವನ ಬಾಡಿ 40 ವರ್ಷದ ವ್ಯಕ್ತಿ ರೀತಿ ಇತ್ತು ಅಂತ. ಆದ್ರೆ ಎಲಿ ಹೇಳ್ತಿರ್ತಾಳೆ ಮೇಸನ್ ಸತ್ತಾಗ ಅವನಿಗೆ 17 ವರ್ಷ ಆಗಿತ್ತು ಅಂತ. ಆಗ ಇವರಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಆಕ್ಚುಲಿ ಮೇಸನ್ಗೆ 40 ವರ್ಷ ಆದಾಗ ಒಂದು ಬ್ಲಾಸ್ಟ್ ಇಂದ ಸಾಯ್ಬೇಕು ಅಂತ ಅವನ ಹಣೆಲ್ ಬರ್ದಿತ್ತು. ಆದ್ರೆ ಅವನು ವಿಸಲ್ ಅನ್ನು ಊದ್ಬಿಟ್ಟಿದ್ದ. ಇದರಿಂದ 40 ವರ್ಷದಲ್ಲಿ ಅವನು ಯಾವ ರೀತಿ ಸಾಯ್ಬೇಕಿತ್ತು ಅದೇ ರೀತಿ 17 ವರ್ಷದಲ್ಲೇ ಸತ್ತೋದ. ಅದು ಕೂಡ 40 ವರ್ಷದಲ್ಲಿ ಹೇಗ್ ಸಾಯ್ಬೇಕಿತ್ತೋ ಅದೇ ರೀತಿ. ಈ ಕಡೆ ಟೈಲರ್ ಕಾಸ್ಟ್ಯೂಮ್ ಅನ್ನು ಹಾಕೊಂಡು ಹಾರ್ವೆಸ್ಟ್ ಫೆಸ್ಟಿವಲ್ ಗೆ ಬರ್ತಾನೆ. ಇಲ್ಲೇ ಗ್ರೇಸ್ ಕೂಡ ಇವನಿಗೆ ಸಿಗ್ತಾಳೆ. ಇವಳು ಒಂಟಿಯಾಗಿ ಸಿಕ್ಕಿರೋದ್ರಿಂದ ಕೊನೆಗೂ ಇವನ ಫೀಲಿಂಗ್ಸ್ ಗಳನ್ನ ಹೇಳ್ತಾನೆ. ಇವನು ಇವಳನ್ನ ಇಷ್ಟ ಪಡ್ತಿದ್ದಾನೆ ಅಂತ. ಇವಳಿಗೂ ಕೂಡ ಇವನಂದ್ರೆ ಸ್ವಲ್ಪ ಇಷ್ಟ ಇರುತ್ತೆ. ಆದ್ರೆ ನಾನು ಮೊದ್ಲಿಂದಾನೇ ಡೀನ್ ನ ಇಷ್ಟ ಪಡ್ತಿದ್ದೀನಿ ಅಂತ ಡೀನ್ ಹತ್ರ ಬಂದು ನಾನು ಗೇಮ್ ಆಡೋದಕ್ಕೆ ಮೇಜ್ ಒಳಗಡೆ ಹೋಗ್ತಿದ್ದೀನಿ ಅಂತ ಹೋಗ್ತಾಳೆ. ಇದರಿಂದ ಟೈಲರ್ಗೆ ತುಂಬಾ ಬೇಜಾರಾಗುತ್ತೆ. ಅಂದಂಗೆ ಗ್ರೇಸ್ ಹೋಗ್ತಿರೋಂತ ಮೇಜ್ ಅಂದ್ರೆ ಬೇರೆ ಏನು ಅಲ್ಲ, ಭಯ ಪಡಿಸೋದಕ್ಕಿರುವಂತ ಒಂದು ಜಾಗ. ಅದೇ ಸಮಯಕ್ಕೆ ಕ್ರಿಸ್ ಮತ್ತೆ ಎಲಿ ಇಲ್ಲಿಗೆ ಬಂದಾಗ ನೋವಾ ಇವರನ್ನ ಸ್ಟಾಪ್ ಮಾಡ್ತಾನೆ. ಅದಕ್ಕೆ ಎಲಿ ಇವನಿಗೆ ಒದ್ಬಿಡ್ತಾಳೆ. ಇದರಿಂದ ಇವನು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ಕ್ರಿಸ್ ಅವನ ಚಾಕುನ ಕಿತ್ಕೊಂಡು ಇವನ ಮೂಗನ್ನ ಕಟ್ ಮಾಡ್ಬಿಡ್ತಾಳೆ. ಈ ಕಡೆ ಗ್ರೇಸ್ ಮೇಜ್ ನ ಒಳಗಡೆ ಬಂದಾಗ ಕಾಸ್ಟ್ಯೂಮ್ ಹಾಕೊಂಡಿರುವಂತ ಒಂದಷ್ಟು ಜನರು ಹೆದರ್ಸಿರ್ತಾರೆ. ಹೀಗೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಒಬ್ಳು ವಯಸ್ಸಾಗಿರುವಂತ ಲೇಡಿ ಇವಳನ್ನೇ ನೋಡ್ತಿರೋದನ್ನ ನೋಡ್ತಾಳೆ. ಈ ಕಡೆ ಕ್ರಿಸ್ ಮತ್ತೆ ಎಲಿಗೆ ಟೈಲರ್ ಸಿಕ್ಕಿ ನಾವೆಲ್ಲರಿಗೂ ಒಂದು ವಿಷಯನ ಹೇಳ್ಬೇಕು ಅಂತ ಟೈಲರ್ನು ಕೂಡ ಕರ್ಕೊಂಡು ಮೇಜ್ ನ ಒಳಗಡೆ ಬರ್ತಾರೆ. ಈ ಕಡೆ ಗ್ರೇಸ್ ಡೀನ್ ಗೆ ಕಾಲ್ ಮಾಡಿ ಆ ವಯಸ್ಸಾಗಿರುವಂತ ಲೇಡಿ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಆ ಲೇಡಿ ಇವಳ ಮುಂದೆನೆ ಬಂದ್ಬಿಡ್ತಾಳೆ. ಇವಳು ಕೂಡ ಅಟ್ಯಾಕ್ ಮಾಡ್ಬಿಡ್ತಾಳೆ. ನೋಡಿದ್ರೆ ಆ ಲೇಡಿಗೆ ಇವಳು ಎಲ್ಲಿ ಹೊಡೆದಿದ್ದಾಳೋ ಇವಳಿಗೂ ಕೂಡ ಅದೇ ಜಾಗದಲ್ಲಿ ಗಾಯ ಆಗಿರುತ್ತೆ. ಅಂದ್ರೆ ಆ ವಯಸ್ಸಾಗಿರುವಂತ ಲೇಡಿ ಬೇರೆ ಯಾರು ಅಲ್ಲ, ಗ್ರೇಸೆ. ಮುಂದೆ ಫ್ಯೂಚರ್ ನಲ್ಲಿ ಇದೇ ರೀತಿ ಇವಳು ಆಗೋದು. ಡೀನ್ ಕೂಡ ಗ್ರೇಸ್ ನ ಹುಡ್ಕೊಂಡು ಬರ್ತಿರ್ತಾನೆ. ಈ ಕಡೆ ಗ್ರೇಸ್ ಒಂದು ಸಣ್ಣ ದಾರಿಯಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಿದ್ರೆ ಆ ವಯಸ್ಸಾಗಿರುವಂತ ಲೇಡಿನೂ ಕೂಡ ಇವಳ ಹಿಂದೆನೆ ಬಂದು ಅಟ್ಯಾಕ್ ಮಾಡ್ಬಿಡ್ತಾಳೆ. ಹೇಗೋ ಇವಳನ್ನ ಇವಳು ಬಿಡಿಸ್ಕೊಂಡು ತಪ್ಪಿಸ್ಕೊಂಡು ಹೊರಗಡೆ ಬಂದ್ರೆ ಈ ಜಾಗದಲ್ಲಿ ಒಂದು ದೊಡ್ಡ ಗಂಟೆ ಇರುತ್ತೆ. ಈ ಗಂಟೆನ ಹೊಡಿಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆ ವಯಸ್ಸಾಗಿರುವಂತ ಲೇಡಿ ಬಂದು ತನ್ನ ಒಳಗಡೆ ಇರುವಂತ ರೋಗಗಳನ್ನೆಲ್ಲ ಗ್ರೇಸ್ ನ ಒಳಗಡೆ ಹಾಕಿ ಇವಳನ್ನು ಕೂಡ ವಯಸ್ಸಾಗಿರೋ ರೀತಿ ಮಾಡಿ ಸಾಯಿಸ್ಬಿಡ್ತಾಳೆ. ಅದೇ ಸಮಯಕ್ಕೆ ಗ್ರೇಸ್ ನ ಹುಡ್ಕೊಂಡ್ ಬಂದಂತ ಎಲ್ಲರೂ ಅವಳ ಡೆಡ್ ಬಾಡಿನ ನೋಡಿ ತುಂಬಾನೇ ಹೆದರ್ಕೊಬಿಡ್ತಾರೆ. ಇದಾದ್ಮೇಲೆ ಡೀನ್ ಗೆ ಕ್ರಿಸ್ ಮತ್ತೆ ಎಲ್ಲಿ ಅರ್ಥ ಮಾಡಿಸ್ತಿರ್ತಾಳೆ. ಆ ವಿಸಲ್ ಅನ್ನ ಊದಿದ್ರಿಂದಾನೇ ಗ್ರೇಸ್ ಸತ್ತೋಗಿರೋದು. ಅಷ್ಟೇ ಅಲ್ಲದೆ ಅದ್ರ ಸೌಂಡ್ ಅನ್ನ ನಾವೆಲ್ಲರೂ ಕೇಳಿರೋದ್ರಿಂದ ನಮ್ಮ ಪ್ರಾಣನು ಕೂಡ ಅಪಾಯದಲ್ಲಿದೆ. ಇದಕ್ಕೆ ನಾವೇನಾದ್ರೂ ಮಾಡ್ಬೇಕು ಅಂತ. ಆದ್ರೆ ಇವನ್ ಮಾತ್ರ ಇವರ ಮಾತನ್ನ ನಂಬ್ತಾನೆ ಇರೋದಿಲ್ಲ. ಬದಲಾಗಿ ಆ ಡೆಡ್ ಬಾಡಿ ಗ್ರೇಸ್ ತಲ್ಲ ಬೇರೆ ಯಾರ್ದು ಅಂತಿರ್ತಾನೆ. ಇದೆಲ್ಲದರ ಮಧ್ಯದಲ್ಲೇ ಗ್ರೇಸ್ ಸತ್ತೋಗಿರೋದ್ರಿಂದ ಎಲ್ಲರಿಗಿಂತ ಜಾಸ್ತಿ ಟೈಲರ್ ಬೇಜಾರ್ ಮಾಡ್ಕೊಂಡಿರ್ತಾನೆ. ಇದೇ ಬೇಜಾರ್ನಲ್ಲಿ ಡೀನ್ ಮನೆಗ್ ಬಂದ್ರೆ ಅರ್ಧಂಬರ್ಧ ಜೀವ ಇರುವಂತ ಇವನದ್ದೇ ರೂಪ ಇವನಿಗೆ ಕಾಣಿಸ್ಬಿಡುತ್ತೆ. ಅಂದ್ರೆ ಇವನ ಸಾವು ಕೂಡ ಹತ್ರದಲ್ಲೇ ಇದೆ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಟೈಲರ್ ತುಂಬಾ ಬೇಜಾರ್ ಮಾಡ್ಕೊಂಡು ಮಳೆಲೇ ಕುಂತ್ಕೊಬಿಟ್ಟಿರ್ತಾನೆ. ಈ ಕಡೆ ಕ್ರಿಸ್ ಮತ್ತೆ ಎಲ್ಲಿ ಹೇಗಾದ್ರೂ ಮಾಡಿ ಶಾಪದಿಂದ ಹೊರಗಡೆ ಬರೋದಕ್ಕೆ ದಾರಿ ಹುಡುಕ್ತಿರ್ತಾರೆ. ಆದ್ರೆ ಯಾವುದೇ ತರದ ದಾರಿ ಇವರಿಗೆ ಸಿಕ್ತಿರೋದಿಲ್ಲ. ಇಲ್ಲಿ ಹೊರಗಡೆ ಇರುವಂತ ಟೈಲರ್ಗೆ ಒಂದು ವಿಷನ್ ಬರುತ್ತೆ. ಇವನೊಂದು ಮಿಷಿನ್ ನ ಒಳಗಡೆ ಸಿಗಾಕೊಂಡು ಸಾಯ್ತಾನೆ ಅಂತ. ಇದರಿಂದ ಅವನಿಗೆ ಭಯ ಆಗೋಗುತ್ತೆ. ಆದ್ರಿಂದ ಮಾರನೇ ದಿನ ಇವ್ರು 3 ಜನ ಸೇರಿ ಮೇಸನ್ನ ಅಜ್ಜಿಯ ಮನೆಗೆ ಬರ್ತಾರೆ. ಆಗ ಇವರು ಹೇಳ್ತಾ ಹೋಗ್ತಾರೆ, ಇದರಿಂದ ನೀವು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಇರೋದು ಒಂದೇ ದಾರಿ. ನಿಮ್ಮ ಸಾವು ಹತ್ರ ಬರ್ತಿದ್ದಂಗೆನೆ ನಿಮ್ಮ ರಕ್ತನ ತೆಗೆದು ನಿಮ್ ಬದಲಾಗಿ ಯಾರು ಸಾಯ್ಬೇಕು ಅಂತ ನಿಮ್ಗೆ ಅನ್ಸುತ್ತೋ ಅವರಿಗೆ ಒರೆಸ್ಬಿಡಿ. ಅವರು ಸತ್ತೋಗ್ತಾರೆ, ನೀವು ಬದುಕ್ತೀರಾ ಅಂತ. ಇದೇ ಸಮಯದಲ್ಲಿ ಕ್ರಿಸ್ಗೆ ಕನ್ನಡಿಲಿ ಇವಳದ್ದೇ ರೂಪ ಇಂಜೆಕ್ಷನ್ ತಗೊಂಡು ಸಾಯೋ ರೀತಿ ಕಾಣಿಸುತ್ತೆ. ಹೀಗಂತ ಹೇಳ್ತಾ ಹೇಳ್ತಾ ಮೇಸನ್ನ ಅಜ್ಜಿ ಕೊನೆಯ ಉಸಿರನ್ನ ಎಳೆದು ಬಿಡ್ತಾರೆ. ಟೈಲರ್ ಇವನ್ ಬದಲು ಬೇರೆ ಯಾರನ್ನಾದ್ರೂ ಬಲಿ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಆದ್ರೆ ಅದು ಇವ್ರಿಬ್ರಿಗೆ ಇಷ್ಟ ಇಲ್ಲ. ನಮ್ ಬದಲು ಇನ್ನೊಬ್ರು ಸಾಯೋದು ಎಷ್ಟು ಸರಿ ಅಂತ. ಆದ್ರೆ ಇವನ್ ಮಾತ್ರ ಇವ್ರಿಬ್ರ ಮಾತನ್ನ ಕೇಳದೆ ಕಾರನ್ನ ತಗೊಂಡು ಯಾರಾದ್ರೂ ಸಿಗ್ತಾರ ಅಂತ ಹುಡ್ಕೊಂಡು ಹೋಗ್ತಾನೆ. ಈ ಕಡೆ ಡೀನ್ ತುಂಬಾ ಬೇಜಾರ್ ಮಾಡ್ಕೊಂಡಿರ್ತಾನೆ. ಹಾರ್ವೆಸ್ಟ್ ಫೆಸ್ಟಿವಲ್ ನಿಂದ ಗ್ರೇಸ್ ಬಾಡಿನ ತಗೊಂಡು ಹೋಗ್ತಿರ್ತಾರೆ. ಆದ್ರೆ ಆ ಬಾಡಿ ಯಾರ್ದು ಅಂತ ಯಾರಿಗೂ ಕೂಡ ಗುರ್ತೆ ಹಿಡಿಯೋದಕ್ ಆಗ್ತಿರೋದಿಲ್ಲ. ಹೀಗೆ ಇವನು ಬೇಜಾರ್ನಲ್ಲಿ ಇರ್ಬೇಕಾದ್ರೆ ಡೋರ್ ಹತ್ರ ಒಂದು ಕೈಯನ್ನ ನೋಡ್ತಾನೆ. ಅದಕ್ಕೆ ಹೆದರ್ಕೊಂಡು ಡೋರ್ನೇನೋ ಕ್ಲೋಸ್ ಮಾಡ್ಬಿಡ್ತಾನೆ. ಆದ್ರೆ ಹಿಂದೆಯಿಂದ ಇವನದ್ದೇ ರೂಪ ಅಟ್ಯಾಕ್ ಮಾಡ್ಬಿಡುತ್ತೆ. ಆ
ಹಾಗೆ ಇವನ ಸುತ್ತಮುತ್ತ ನಮ್ಗೊಂದು ಟ್ರಕ್ ಓಡಾಡ್ತಿರುವಂತ ಶಬ್ದ ಕೇಳಿಸುತ್ತೆ. ಅಂದ್ರೆ ಫ್ಯೂಚರ್ ನಲ್ಲಿ ಇವನು ಆಕ್ಸಿಡೆಂಟ್ ನಿಂದ ಸಾಯೋದ್ರಲ್ಲಿದ್ದ. ಅದೇ ರೀತಿ ಆಕ್ಸಿಡೆಂಟ್ ನಲ್ಲಿ ಸಾಯೋ ರೀತಿನೇ ತುಂಬಾ ಭಯಂಕರವಾಗಿ ಸತ್ತೋಗ್ತಾನೆ. ಇವನ ತಂದೆ ತಾಯಿ ಬಂದು ಇವನ ಸ್ಥಿತಿ ನೋಡಿ ಗಾಬರಿ ಆಗ್ಬಿಡ್ತಾರೆ. ನಂತರ ಕ್ರಿಸ್ ಮತ್ತೆ ಎಲಿ ಮನೆಗ್ ಬಂದು ನೋಡಿದ್ರೆ ಮನೇಲಿ ಇವರಿಗೆ ಟೈಲರ್ ಎಲ್ಲೂ ಸಿಗೋದಿಲ್ಲ. ಆಗ ನಮ್ಗೆ ಟೈಲರ್ ನ ತೋರಿಸ್ತಾರೆ. ನೋವಾ ಕೆಲಸ ಮಾಡ್ತಿರೋಂತ ಚರ್ಚ್ ನ ಹೊರಗಡೆ ಇರ್ತಾನೆ. ಯಾಕೆ ಅಂತಂದ್ರೆ ನೋವಾ ಮೊದ್ಲೇ ಕೆಟ್ಟ ವ್ಯಕ್ತಿ, ನನ್ ಬದ್ಲು ಅವನೇ ಸಾಯ್ಲಿ ಅಂತಾನೆ ಇವನು ಅವನನ್ನ ಬಲಿ ಕೊಡೋದಕ್ಕೆ ಅಂತ ಬಂದಿರೋದು. ನಂತರ ಇವನು ಗನ್ನನ ತಗೊಂಡ್ ಬಂದು ನಾನ್ ಏನ್ ಹೇಳ್ತೀನೋ ಅದನ್ನ ನೀನು ಕೇಳಬೇಕು ಅಂತ ಶೂಟ್ ಮಾಡಿ ಹೆದರ್ಸಿರ್ತಾನೆ. ಆದ್ರೆ ನೋವಾ ಮಾತ್ರ ಇವನ್ ಕೈಯಿಂದ ಗನ್ ಕಿತ್ಕೊಳ್ಳೋದಕ್ಕೆ ನೋಡಿದಾಗ ಟೈಲರ್ ಇವನಿಗೆ ಒಂದು ವಸ್ತುವಿಂದ ಹೊಡೆದು ಪ್ರಜ್ಞೆ ತಪ್ಪಿಸ್ಬಿಡ್ತಾನೆ. ನಂತರ ಮೂವಿಯ ಮೊದಲಲ್ಲಿ ನಮ್ಗೆ ತೋರಿಸಿದ್ರಲ್ಲ ಅದೇ ಜಂಕ್ ಯಾರ್ಡ್ಗೆ ನೋವನ ಕರ್ಕೊಂಡ್ ಬಂದು ಟೈಲರ್ ಇವನನ್ನ ಕಟ್ಟಾಕಿರ್ತಾನೆ. ಹಾಗೆ ಇವನ ಶರ್ಟ್ ಅನ್ನ ಬಿಚ್ಚಿದ್ರೆ ಎದೆ ಮೇಲೆ ಒಂದು ಜೀಸಸ್ ಕ್ರಾಸ್ ಟ್ಯಾಟೂ ಇರುತ್ತೆ. ಅಷ್ಟೇ ಅಲ್ಲದೆ ಇವನ ಹತ್ರ ಮಾದಕ ವಸ್ತುನು ಕೂಡ ಇರುತ್ತೆ. ಅದನ್ನ ಇವನ್ಗೆನೆ ತಿನ್ಸಿ ಮೇಸನ್ನ ಅಜ್ಜಿ ಹೇಳಿರೋ ರೀತಿ ಇವನ ಕೈಯನ್ನ ಕಟ್ ಮಾಡಿ ರಕ್ತನ ಬರಿಸ್ತಾನೆ. ಅದನ್ನ ನೋವಾಗೆ ಹಾಕಿ ಇವನ ಬದಲು ಅವನನ್ನ ಬಲಿ ಕೊಡೋದಕ್ಕೆ ಅಂತ. ಆದ್ರೆ ಅದೇ ಸಮಯಕ್ಕೆ ಕ್ರಿಸ್ ಮತ್ತೆ ಇಲ್ಲಿಗೆ ಬಂತು ಇದೆಲ್ಲ ತಪ್ಪು ಅಂತ ಹೇಳ್ತಿರ್ತಾರೆ. ಆದ್ರೆ ಇವನ್ ಮಾತ್ರ ಇವ್ರಿಗೇನೆ ಹೆದರಿಸಿ ಇವನ ರಕ್ತನ ಇವನ್ ಮೇಲೆ ಹಾಕೋದಕ್ಕೆ ಅಂತ ಬರ್ತಾನೆ. ಆದ್ರೆ ತುಂಬಾ ಕಷ್ಟಪಟ್ಟರು ಕೂಡ ಇವನ ಕೈಲಿ ಇದನ್ನ ಮಾಡೋದಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಅಷ್ಟೊಂದು ಕೆಟ್ಟವನು ಇವನಲ್ಲ. ಇದರಿಂದ ಇವನು ಬೇಜಾರ್ ಮಾಡ್ಕೊಳ್ತಿದ್ರೆ ಆಗ ಕ್ರಿಸ್ಗೆ ಬಂದಿರುವಂತ ಐಡಿಯಾನ ಹೇಳ್ತಾಳೆ. ನಾವು ನಮ್ಮ ಹೃದಯ ಬಡಿತನ ನಿಲ್ಸಿದ್ರೆ ನಾವು ಸತ್ತೋಗಿದೀವಿ ಅಂತ ಕೌಂಟ್ ಆಗುತ್ತೆ. ಅದಾದ್ಮೇಲೆ ಶಾಕ್ ಕೊಟ್ಟು ಮತ್ತೆ ಹೃದಯನ ಬಡಿಯೋ ಹಾಗೆ ಮಾಡಿ ನಾವು ಜೀವಂತವಾಗಿರ್ಬೋದು, ಈ ಶಾಪದಿಂದ ಹೊರಗಡೆ ಬರ್ತೀವಿ ಅಂತ. ಆದ್ರೆ ಅಷ್ಟೊತ್ತಿಗೆ ಟೈಲರ್ಗೆ ಅರ್ಥ ಆಗೋಗುತ್ತೆ ಇವನ ಸಾವು ಹತ್ರಕ್ಕೆ ಬಂದ್ಬಿಟ್ಟಿದೆ ಅಂತ. ಇವನಿಗಾಗ್ಲೇ ವಿಷನ್ ಬಂದಿತ್ತಲ್ಲ ಒಂದು ಮಿಷನ್ ಗೆ ಸಿಕ್ಕಿ ಸಾಯೋ ರೀತಿ. ಅದೇ ರೀತಿ ಇವನ ಬಾಡಿ ನಿಂತ ಜಾಗದಲ್ಲೇ ಒಂದು ಮಷಿನ್ ಗೆ ಸಿಗಾಕೊಂಡು ಸಾಯೋ ರೀತಿ ತುಂಬಾ ಭಯಂಕರವಾಗಿ ನಾಶ ಆಗೋಗುತ್ತೆ. ಇದನ್ನೆಲ್ಲ ನೋಡ್ತಿರುವಂತ ನೋವಂತೂ ತುಂಬಾ ಹೆದರ್ಕೊಬಿಟ್ಟಿರ್ತಾನೆ. ಇವರಿಬ್ರಿಗೂ ತುಂಬಾ ದುಃಖ ಇದೆ. ಆದ್ರೆ ಮೊದ್ಲು ನಮ್ ಜೀವನ ಉಳಿಸ್ಕೊಳ್ಬೇಕು ಅಂತ ಮೆಡಿಸಿನ್ ಗಳನ್ನ ತಗೊಳ್ತಾರೆ ಇವರ ಹೃದಯ ಬಡಿತ ನಿಲ್ಲೋ ಹಾಗೆ ಮಾಡೋದಕ್ಕೆ ಅಂತ. ಹಾಗೆ ಇಲ್ಲೇ ಇರುವಂತ ಒಂದು ಶಾಪ್ ನ ಒಳಗಡೆ ಬಂದ್ರೆ ಕ್ರಿಸ್ಗೆ ಇವಳದ್ದೇ ಆದಂತ ರೂಪ ಕಾಣಿಸ್ತಿರುತ್ತೆ. ಇದಾದ್ಮೇಲೆ ಒಂದು ಟಬ್ ನಲ್ಲಿ ನೀರನ್ನ ಹಾಗೆ ಇಂಜೆಕ್ಷನ್ ನ ರೆಡಿ ಮಾಡ್ಕೊಳ್ತಾರೆ. ಇದರ ಸಹಾಯದಿಂದಾನೇ ಇವರ ಹೃದಯ ಬಡಿತ ನಿಲ್ಲೋ ಹಾಗೆ ಮಾಡೋದಕ್ಕಾಗೋದು. ಆದ್ರೆ ಮೊದ್ಲು ಎಲ್ಲಿ ಕ್ರಿಸ್ಗೆ ಇಂಜೆಕ್ಷನ್ ನ ಕೊಟ್ಬಿಡ್ತಾಳೆ, ನಿನ್ನ ಮೊದ್ಲು ನಾನು ಕಾಪಾಡ್ಬೇಕು ಅಂತ. ಇದರಿಂದ ಇವಳು ಪ್ರಜ್ಞೆ ತಪ್ಪಿ ನೀರಿನ ಒಳಗಡೆ ಬೀಳ್ತಿದ್ದಂಗೆನೆ ಮತ್ತೊಂದು ಕಡೆ ಇವಳ ಆತ್ಮನು ಕೂಡ ಇಲ್ಲಿಂದ ದೂರ ಹೋಗ್ತಿರುತ್ತೆ. ಆಗ ಎಲ್ಲಿ ಇವಳ ಬಾಡಿನ ಹೊರಗಡೆ ತೆಗೆದು ಕರೆಂಟ್ ಶಾಕ್ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾಳೆ. ಇನ್ನೊಂದ್ ಕಡೆ ನೋವಾಗೆ ಎಚ್ಚರ ಆಗ್ಬಿಟ್ಟಿರುತ್ತೆ. ಆದ್ರೆ ಎಲ್ಲಿ ಕ್ರಿಸ್ಗೆ ಎಷ್ಟೇ ಕರೆಂಟ್ ಶಾಕ್ ಅನ್ನ ಕೊಡ್ತಿದ್ರು ಕೂಡ ಇವಳ ಹೃದಯ ಮತ್ತೆ ಬಡ್ಕೊಳ್ತಾನೆ ಇರೋದಿಲ್ಲ. ಯಾಕೆ ಅಂತಂದ್ರೆ ಕ್ರಿಸ್ನ ಆತ್ಮನ ಹೋಗದೆ ಇರೋ ರೀತಿ ಇವಳದ್ದೇ ಒಂದು ರೂಪ ತಡಿತಿರುತ್ತೆ. ನೋವಾ ಕೂಡ ಇದೇ ಶಾಪ್ ನ ಕಡೆಗೆ ಬರ್ತಿರ್ತಾನೆ. ಹಾಗೆ ಎಲಿಗೂ ಕೂಡ ಇವಳ ರೂಪ ಕಾಣಿಸ್ಕೊಳ್ತಿರುತ್ತೆ. ಅದೇ ಸಮಯಕ್ಕೆ ನೋವಾ ಹೊರಗಡೆಯಿಂದಾನೇ ಶೂಟ್ ಮಾಡಿದ್ರಿಂದ ಕರೆಂಟ್ ಶಾಕ್ ಕೊಡುವಂತ ಡಿವೈಸ್ ಹೋಗುತ್ತೆ. ಅಷ್ಟೇ ಅಲ್ಲದೆ ಇವಳಿಗೂ ಕೂಡ ಒಂದು ಬುಲೆಟ್ ಬಿದ್ಬಿಟ್ಟಿರುತ್ತೆ. ಇಲ್ಲಿ ಕಷ್ಟದಲ್ಲಿರೋದು ಕ್ರಿಸ್ನ ಆತ್ಮಕ್ಕೆ ಗೊತ್ತಾಗೋಗುತ್ತೆ. ಆದ್ರಿಂದ ಇವಳ ರೂಪದ ಜೊತೆ ಫೈಟ್ ಮಾಡ್ತಾ ಎಸ್ಕೇಪ್ ಆಗಿ ಇವಳ ಬಾಡಿಗೆ ಬಂದ್ರೆ ಎಲಿ ರೂಪ ಇವಳಿಗೆ ಕಾಣಿಸುತ್ತೆ. ಯಾಕೆಂತಂದ್ರೆ ಬುಲೆಟ್ ಬಿದ್ಬಿಟ್ಟಿದೆಯಲ್ಲ. ಆಗ ನೋವಾ ಇವರಿಬ್ರನ್ನ ಸಾಯಿಸೋದಕ್ಕೆ ಅಂತ ಒಳಗಡೆ ಬರ್ತಾನೆ. ಯಾಕೆಂತಂದ್ರೆ ಆಗ್ಲೇ ಕ್ರಿಸ್ ಇವನ ಮೂಗನ್ನ ಕಟ್ ಮಾಡಿದ್ಲಲ್ಲ ಅದಕ್ಕೆ. ಆಗ ಕ್ರಿಸ್ ನೋಡಿದ್ರೆ ಎಲಿಯ ರಕ್ತ ಅವನ್ ಕಡೆಗೇನೆ ಹೋಗ್ತಿರುತ್ತೆ. ಈ ವಿಷಯದ ಬಗ್ಗೆ ಗೊತ್ತಿಲ್ಲದೆ ಇರುವಂತ ನೋವಾ ಅಹಂಕಾರದಿಂದ ಈ ರಕ್ತನ ಮುಟ್ಬಿಡ್ತಾನೆ. ಮುಟ್ತಿದ್ದಂಗೆನೆ ಒಬ್ಬ ಭಯಂಕರವಾಗಿರುವಂತ ವ್ಯಕ್ತಿ ಅವನಿಗೆ ಕಾಣಿಸ್ಕೊಳ್ತಾನೆ. ಇದು ಬೇರೆ ಯಾರು ಅಲ್ಲ ಇವನದ್ದೇ ರೂಪ. ಇದರಿಂದ ಶೂಟ್ ಮಾಡಿದ್ರೆ ಅವನಿಗೆ ಶೂಟ್ ಮಾಡಿದಂತ ಬುಲೆಟ್ ಗಳೆಲ್ಲ ಇವನಿಗೆನೆ ಬೀಳ್ತಿರ್ತವೆ. ನಂತರ ವಯಸ್ಸಾಗಿರುವಂತ ನೋವಾ ಬಂದು ಇವನನ್ನ ಸಾಯಿಸ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಗ್ರೇಸ್ ನ ಜೀವ ಉಳ್ಕೊಂಡಿರುತ್ತೆ. ಯಾಕೆಂತಂದ್ರೆ ಇವಳು ಬದಲು ಇವಳ ರಕ್ತನ ಟಚ್ ಮಾಡಿ ನೋವಾ ಸತ್ನಲ್ಲ ಅದಕ್ಕೆ. ಹಾಗೆ ಒಂದು ಸಲ ಹೃದಯ ಬಡಿತ ಸ್ಟಾಪ್ ಆಗಿ ಮತ್ತೆ ಸ್ಟಾರ್ಟ್ ಆಗಿದ್ರಿಂದ ಕ್ರಿಸ್ ಕೂಡ ಸತ್ತಿದ್ದಾಳೆ ಅಂತ ಕೌಂಟ್ ಆಗಿ ಇವಳುನು ಬದುಕೋತಾಳೆ. ನೋಡಿದ್ರೆ ನೋವಾ ಶೂಟ್ ಮಾಡಿದಾಗ ಈ ವಿಸಲ್ ಕೂಡ ಹೊಡೆದೋಗಿರುತ್ತೆ. ಇಲ್ಲಿಂದ ಸೀನ್ 3 ತಿಂಗಳ ಕಾಲ ಮುಂದಕ್ಕೆ ಶಿಫ್ಟ್ ಆದಾಗ ಸ್ಕೂಲ್ ನಲ್ಲಿರುವಂತ ಕ್ರಿಸ್ ಮತ್ತೆ ಎಲಿನ ತೋರಿಸ್ತಾರೆ. ಇವರಿಬ್ರು ನಾರ್ಮಲ್ ಆಗಿ ಇವರ ಜೀವನನ ಬದುಕ್ತಿರ್ತಾರೆ. ಆದ್ರೆ ಇದೇ ಸ್ಕೂಲ್ ನಲ್ಲಿ ಮತ್ತೊಬ್ಳು ಹುಡುಗಿಗೆ ಪಾಟ್ ನಲ್ಲಿರುವಂತ ಆ ವಿಸಲ್ ಸಿಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ನೀವು ಯಾವ ರೀತಿ ಮೂವಿಗಳನ್ನ ನೋಡೋದಕ್ಕೆ ಇಷ್ಟ ಪಡ್ತೀರಾ ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. Until then, stay tuned, Mr. Explainer Kannada.